ನಂಬಿಕೆನೆ ಅವ್ರಿಗೆ ತುಂಬಾ ಮೋಸ ಮಾಡೋದು. ಯಾಕೆಂದ್ರೆ 6 is a more powerful ಅನ್ನೋ ಅಕ್ಷರ. ಒಳ್ಳೆ ಸಂಗೀತಗಾರರು ಕೂಡ ಹಾಗೆ. ತುಲಾ ರಾಶಿಯವರಿಗೆ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ನಮಸ್ಕಾರ ವೀಕ್ಷಕರೇ, ರಿಲ್ಯಾಕ್ಸ್ ಸ್ಟುಡಿಯೋಗೆ ಸ್ವಾಗತ. ನಾನು ರವಿ ಕಡೂರು. ಪ್ರತಿಯೊಂದು ರಾಶಿಗೂ ಕೂಡ ಅಧಿಪತಿ ಅಂತ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ತುಲಾ ರಾಶಿಗೆ ಶುಕ್ರ ಅಧಿಪತಿಯಾಗಿರ್ತಾನೆ. ಹಾಗಾದ್ರೆ ತುಲಾ ರಾಶಿಯವರಿಗೆ ಶುಕ್ರ ಯಾವ ರೀತಿ ಅಭಿವೃದ್ಧಿನ ತಂದುಕೊಡ್ತಾನೆ, ಅವನ ಮಹತ್ವ ಪಾತ್ರವೇನು ಅನ್ನೋದನ್ನ ಇವತ್ತು ತಿಳಿಸಿಕೊಡೋದಕ್ಕೆ ಬ್ರಾಹ್ಮಣಿ ಅಂಜನವರು ಕೂಡ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ಪ್ರಮುಖವಾಗಿ ಈ ರಾಶಿಗಳಿಗೆ ಬಂದ್ರೆ ಅಧಿಪತಿಗಳಂತ ಇರ್ತಾರೆ. ಅದರಲ್ಲಿ ಪ್ರಮುಖವಾಗಿ ತುಲಾ ರಾಶಿ ತಗೊಂಡ್ರೆ ಶುಕ್ರ ಅಧಿಪತಿ. ಈ ಶುಕ್ರ ತುಲಾ ರಾಶಿಯವರ ಸ್ವಭಾವ ಆಗಿರ್ಬೋದು ಮತ್ತು ಅವರು ಯಾವ ಫೀಲ್ಡಿಗೆ ಹೋದ್ರೆ ಅತಿ ಹೆಚ್ಚಾಗಿ ಸಕ್ಸಸ್ ಕಾಣ್ತಾರೆ. ಈ ಸಿನಿಮಾ ಇಂಡಸ್ಟ್ರಿ ನೋಡಿದ್ರೆ ಜಾಸ್ತಿ ಇದಾರೆ ಈ ತುಲಾ ರಾಶಿಯವರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ಹೇಳೋಣ. ಈ ತುಲಾ ರಾಶಿಯವರಿಗೆ ಯಾವ ಒಂದು ವೃತ್ತಿ ಹಾಗೆ ಬರುತ್ತೆ, ಯಾವ ಒಂದು ಇಂಡಸ್ಟ್ರಿಯಲ್ಲಿ ಅವ್ರು ಕೆಲಸ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಾರೆ, ಯಾವ ಕೆಲಸ ಕಾರ್ಯಗಳಲ್ಲಿ ಅವರು ಯಶಸ್ಸು ಸಾಧಿಸ್ತಾರೆ ಅನ್ನೋದಾದ್ರೆ ಈ ತುಲಾ ರಾಶಿಯವರು ಮೋಸ್ಟ್ ಆಫ್ ಆಲ್ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡ್ತಾ ಹೋಗ್ಬೋದು. ಅತಿ ಹೆಚ್ಚು ಏನಾದ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅಂದ್ರೆ ಅವರೆಲ್ಲ ತುಲಾ ರಾಶಿಯವರೇ ಆಗಿರ್ತಾರೆ. ಅದ್ರಲ್ಲೂ 6 ಅನ್ನೋ ಅಕ್ಷರದವರೇ ಆಗಿರ್ತಾರೆ. ಯಾಕೆ ಅಂತ ಅಂದ್ರೆ ನೋಡ್ತಾ ಬನ್ನಿ, ರಾಜ್ಕುಮಾರ್ ಇಂದ ಹಿಡಿದು ರಜನಿಕಾಂತ್ ಇಂದ ಹಿಡಿದು ರವಿಚಂದ್ರನ್ ಇಂದ ಹಿಡಿದು ನಾವು ಲೈಫ್ ಅಲ್ಲಿ ತುಂಬಾ 6 ಅನ್ನೋ ಅಕ್ಷರದವರು ಪವರ್ಫುಲ್ ಅಂತಾನೆ ಹೇಳ್ಬೋದು. ಅವ್ರು ಮೋಸ್ಟ್ ಆಫ್ ಆಲ್ ಅವ್ರು ಯಾವುದೇ ವೃತ್ತಿಲಿ ಮಾಡ್ತಾ ಇರ್ಲಿ ವೀಕ್ಷಕರೇ, ಅವ್ರನ್ನ ಕರ್ಕೊಂಡು ಇಂಡಸ್ಟ್ರಿಗೆ ಕೈ ಬಿಟ್ಬಿಡತ್ತೆ. ಯಾಕೆ ಅಂತ ಅಂದ್ರೆ ಇಂಡಸ್ಟ್ರಿ ಕರ್ಕೊಂಬಂದು ಕೂರ್ಸೋದು ಏನಕ್ಕೆ ಅಂತ ಅಂದ್ರೆ ಅಲ್ಲಿ ಶುಕ್ರನ ಅಂಶ ಇರೋದ್ರಿಂದ. ಯಾಕೆಂದ್ರೆ ತುಲಾ ರಾಶಿ ಅಧಿಪತಿ ಯಾರು? ವೀನಸ್ಸು. ಶುಕ್ರ ಯಾವ ತರ ಅವನು ಲಕ್ಸುರಿ ಅಲ್ವಾ, ಅವನು ಲೈಫ್ ಹೇಗಿರುತ್ತೆ ಅವನ ಕ್ಯಾರೆಕ್ಟರ್ಸೇ ಹಾಗೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಲಾ ರಾಶಿಗೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ಶುಕ್ರ ಯಾರವನು? ವೀನಸ್ಸು. ಕಲರ್ಫುಲ್ ಲೈಫ್, ಲಕ್ಸುರಿ ಎಲ್ಲವನ್ನು ಕೊಡುವಂತವನೇ ಶುಕ್ರ ಇಲ್ಲದೆ ಯಾವ್ದು ಆಗಲ್ಲ. ಫೈನಾನ್ಸ್ ಮಿನಿಸ್ಟರ್ ಅವನೇ ಆಗಿರ್ತಾನೆ. ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಶುಕ್ರನ ಒಂದು ಅಂಶ ಇರೋರು ಯಾಕಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ನೋಡಿ, ಯಾವಾಗ ಅವರ ಜಾತಕದಲ್ಲಿ ಶುಕ್ರ ಮತ್ತೆ ರಾಹು ತುಂಬಾ ಚೆನ್ನಾಗಿರ್ತಾನೆ, ಅವರು ಮೋಸ್ಟ್ ಹೀರೋ ಅಂದ್ರೆ ಸಕ್ಸಸ್ ಹೀರೋ ಆಗಿರ್ತಾರೆ. ಯಾಕಂದ್ರೆ ಒಬ್ರು ಕ್ಯಾಮ್ರಾಮನ್ ಆಗ ಅವ್ನು ಸಕ್ಸಸ್ ಆಗಿರ್ತಾನೆ ಅಂದ್ರೆ ಅವನಲ್ಲಿ ರಾಹು ಮತ್ತೆ ಶುಕ್ರನ ಕಾಂಬಿನೇಷನ್ ಬಂದಿರತ್ತೆ. ಸೊ ರಾಹು ಮತ್ತೆ ಶುಕ್ರ ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಂದು ಸ್ಥಿತಿಯಲ್ಲಿ ಚಿತ್ರ ಆಗಿದ್ರೆ ಅವ್ರು ಮೋಸ್ಟ್ ಪವರ್ಫುಲ್ ಆಗಿ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡ್ಬಿಡ್ತಾರೆ. ಯಾಕೆಂದ್ರೆ ಇಂಡಸ್ಟ್ರಿಯಲ್ಲಿ ಏನಾದ್ರು ಹೆಸರು ಮಾಡ್ತಾರೆ ಅಂದ್ರೆ ವೀಕ್ಷಕರೇ, ಅಲ್ಲಿ ಶುಕ್ರ ತುಂಬಾ ಚೆನ್ನಾಗಿರ್ಬೇಕು, ಜೊತೆಗೆ ರಾಹು ಕೂಡ ತುಂಬಾ ಚೆನ್ನಾಗಿರ್ಬೇಕು. ಅವ್ರು ನೇಮು ಫೇಮ್ ಮಾಡ್ಕೊಳ್ತಾರೆ ಅಂತ ಅಂದ್ರೆ ಈ ಒಂದು ಗ್ರಹಗಳ ಕಾರಣದಿಂದ. ಹಾಗಾಗಿ 6 ಅನ್ನೋ ಅಕ್ಷರದವರು ತುಂಬಾ ನೋಡ್ಬೋದು. ರಜನಿಕಾಂತ್, ರಮ್ಯಾ, ರಾಜ್ಕುಮಾರ್, ರವಿಚಂದ್ರನ್, ರಿಷಬ್ ಶೆಟ್ಟಿ, ಆಮೇಲೆ ರಕ್ಷಿತ್ ಶೆಟ್ಟಿ, ಇನ್ 6 ಅನ್ನೋ ಅಕ್ಷರದವರು ತುಂಬಾ ಜನ. ಮೋಸ್ಟ್ ಆಫ್ ಆಲ್ ಪವರ್ಫುಲ್ ಅನ್ಕೊಳ್ಳಿ 6 ಅನ್ನೋರು. ಯಾಕೆಂದ್ರೆ 6 ಅನ್ನೋ ಅಕ್ಷರ ಯಾರಿಗೆ ಅಧಿಪತಿ? ತುಲಾ ರಾಶಿಗೆ ಅಧಿಪತಿ ಆಗಿರೋದ್ರಿಂದ. ಸೊ ನಮ್ಮ ರಮೇಶ್ ಭಟ್ ಆಗಿರ್ಬೋದು, ರಮೇಶ್ ಅರವಿಂದ್ ಅವ್ರ ಆಗಿರ್ಬೋದು, ಈ 6 ಅನ್ನೋ ಅಕ್ಷರಕ್ಕೆ ವೆರಿ ಪವರ್ಫುಲ್ ಇದನ್ನ ಕೊಟ್ಟಿರ್ತಾರೆ. ಹಂಗಾಗಿ ಮೋಸ್ಟ್ ಇಂಡಸ್ಟ್ರಿಯಲ್ಲಿ 6 ಅಕ್ಷರದವರು ಬಹಳ ಫೇಮಸ್ ಆಗಿ ಮಿಂಚಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಅವ್ರ ಲೈಫಲ್ಲಿ 6 ಅನ್ನೋ ಅಕ್ಷರದವ್ರು ಯಾವಾಗ್ಲೂ ಏನ್ ಗೊತ್ತಾ, ಜಾಸ್ತಿ ದಪ್ಪ ಆಗ್ಬಾರ್ದು. ಅವರು ಹೆಚ್ಚು ದಪ್ಪ ಆದಷ್ಟು ನೆಗೆಟಿವ್ಗೆ ಬಂದ್ಬಿಡ್ತಾರೆ. ಯಾಕೆಂತ ಅಂದ್ರೆ 6 ಅನ್ನೋ ಅಕ್ಷರದವರು ಎಷ್ಟು ಸಣ್ಣ ಇರ್ತಾರೋ ಅಷ್ಟು ಮಟ್ಟಿಗೆ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಅನ್ನ ನೋಡ್ತಾರೆ. ನೋಡಿ, ನಮ್ ರಾಜ್ಕುಮಾರ್ ಎಷ್ಟು ಫಿಟ್ ಆಗಿದ್ರು, ಅವ್ರ ಔಟ್ಫಿಟ್ ಸೂಪರ್. ಅವ್ರ ದೇಹನ ದಂಡಿಸೋದ್ರಲ್ಲಿ ಪ್ರಥಮವಾಗಿ ಅವರಂತ ಎಕ್ಸಸೈಸು ಯಾರು ಮಾಡಲ್ಲ. ಸೊ ಆ ಮಟ್ಟಿಗೆ ಎಕ್ಸಸೈಸು. ನಮ್ಮ ರಜನಿಕಾಂತ್ ಅವ್ರು ಇರ್ಬೋದು. ಸೊ ಯಾರು 6 ಅನ್ನೋ ಅಕ್ಷರದವ್ರು ಇರ್ತಾರೋ ಅವ್ರು ಹೆಚ್ಚು ಸಣ್ಣ ಇದ್ದಷ್ಟು ತುಂಬಾ ಒಳ್ಳೆ ರಿಸಲ್ಟ್ ನ ಕೊಡುತ್ತೆ. ಯಾಕಂದ್ರೆ ಶುಕ್ರನ ಅಂಶ ಅವರಲ್ಲಿ ಇರೋದ್ರಿಂದ ಇಂಡಸ್ಟ್ರಿಯಲ್ಲಿ ಪರ್ಮನೆಂಟ್ ಆಗಿ ಹೆಸರು ಮಾಡ್ಬೇಕು ಅಂತಾರೆ. ನೋಡಿ, ಏಜ್ ಆದಾಗ್ಲೂ ಒಂದು ಮೂವಿ ಸಕ್ಸಸ್ ಕೊಡುತ್ತೆ ಅಂತ ಅಂದ್ರೆ ಅವರು ದೇಹವನ್ನ ಯಾವ ರೀತಿ ಇಟ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ವೀಕ್ಷಕರೇ. ಸಾಧಾರಣ ತುಲಾ ರಾಶಿಯವರು ತಮ್ಮ ದೇಹವನ್ನ ಅಚ್ಚುಕಟ್ಟಲ್ಲಿ ಇಟ್ಕೊಳ್ಳೋದು, ಅಂದ್ರೆ ತಮ್ಮ ದೇಹವನ್ನು ದಂಡಿಸೋದ್ರಲ್ಲಿ ಮತ್ತೆ ಒಂದು ದೇಹವನ್ನ ಯಾವ ರೀತಿ ನಾನು ಇಟ್ಕೊಂಡ್ರೆ ನಾನು ತುಂಬಾ ಚೆನ್ನಾಗಿರ್ತೀನಿ ಅನ್ನೋದ್ರಲ್ಲಿ ಅವ್ರು ಆಲ್ರೆಡಿ ಅದ್ರ ಬಗ್ಗೆ ಗಮನ ಗೊತ್ತಿರುತ್ತೆ. ಜೊತೆಗೆ ಅವ್ರು ಅದೇ ರೀತಿ ಇರ್ತಾರೆ. ಯಾಕಂದ್ರೆ ಅವ್ರು ಸ್ವಲ್ಪ ತನ್ನ ದೇಹವನ್ನ ದಂಡಿಸೋದ್ರಲ್ಲಿ, ದೇಹವನ್ನ ಒಂದು ಒಳ್ಳೆ ರೀತಿ ಎಕ್ಸರ್ಸೈಸ್ ವ್ಯಾಯಾಮ ಮಾಡ್ಕೊಳ್ಳೋದ್ರಲ್ಲಿ ಈ ಒಂದು ತುಲಾ ರಾಶಿಯವರು ಸೂಪರ್. ಆದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಯಾಮಾರ್ಕೊಂಡು ತಿಂದು ಉಣ್ಣೋದು ಕುತ್ಕೊಳ್ಳೋದು ಮಾಡ್ತಾ ಹೋದ್ರೆ, ದೇಹವನ್ನ ದಂಡಿಸ್ತೇ ಇದ್ರೆ ಆಗ ಏನಾಗುತ್ತೆ, ಅವ್ರಿಗೆ ಮೋಸ್ಟ್ ಆಫ್ ಆಲ್ ನೆಗೆಟಿವ್ ಎನರ್ಜಿ ಬರ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ರವಿಚಂದ್ರನ್ ಸಣ್ಣ ಇದ್ದಾಗ ಎಷ್ಟು ಮೂವಿಗಳು ಸಕ್ಸಸ್ ಆಯ್ತು ನೋಡಿ. ಯಾವ ಮೂವಿ ಮಾಡಿದ್ರೆ ಸಕ್ಸಸ್, ಎಷ್ಟು ಸೋಲ್ನ ನೋಡಿದಾರೋ ಅಷ್ಟೇ ಮಟ್ಟನ ಸಕ್ಸಸ್ ನ ನೋಡ್ತಾರೆ ರವಿಚಂದ್ರನ್ ಅವರು. ನೋಡಿ, ರಮ್ಯಾ ಇರ್ಬೋದು, ನಮ್ಮ ರಕ್ಷಿತಾ ಅವ್ರು ಇರ್ಬೋದು, ಹಾಗೆ ರಮ್ಯಾ ಕೃಷ್ಣ ನೋಡಿ ಇವತ್ತಿಗೂ ಸ್ಟಿಲ್ ಹೀರೋಯಿನ್. ಅವ್ರಿಗೆ ಏಜ್ ಆದ್ರೂ ಕೂಡ ಆ ಮಟ್ಟದಲ್ಲಿ ಅವರು
ಸಕ್ಸಸ್ ನ ನೋಡ್ತಾರೆ ಅಂದ್ರೆ ಅವರ ಬಾಡಿ ಒಂದು ಅವ್ರ ಬಾಡಿಯ ಒಂದು ಸ್ಟ್ರಕ್ಚರ್ ನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದು ಗೊತ್ತಿರಬೇಕು ಈ ಒಂದು ತುಲಾರಾಶಿಯವರಿಗೆ. ಅದೇ ರೀತಿ ರಾಜ್ಕುಮಾರ್ ಕೂಡ ಅಷ್ಟೇನೆ, ಅವ್ರು ಆ ಏಜ್ ಅಲ್ಲೂ ಕೂಡ ಯಾವ ಮೂವಿ ಮಾಡಿದ್ರು ಆಕಸ್ಮಿಕ ನೋಡಿರ್ಬೋದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಯ್ತು ಮೂವಿ ಅಂತ ಆ ಏಜ್ ಅಲ್ಲಿ ಜಯಪ್ರದನ್ ಜೊತೆ ಮಾಡಿದ್ದು ಅಲ್ವಾ. ಸೊ ಮೋಸ್ಟ್ ಸಕ್ಸಸ್ ನೋಡ್ತೀರಾ ತುಲಾರಾಶಿಯವರು, ಸಕ್ಸಸ್ ಅವ್ರ ಲೈಫ್ ಇದೆ ಅಂತ ಅಂದಾಗ ನಿಮ್ಮ ಜೀವನದ ಕೆಲವು ಆಚರಣೆಗಳಲ್ಲಿ ಲೈಫ್ ಸ್ಕಿಲ್ ಅಲ್ಲಿ ಚೇಂಜಸ್ ನ ತಗೊಂಡ್ ಬನ್ನಿ. ಆಗ ನೋಡಿ ನಿಮ್ಮ ಲೈಫ್ ಸಿಕ್ಕಾಬಟ್ಟ ಸೂಪರ್ ಆಗಿ ಓಡ್ತಾ ಇರತ್ತೆ. ನೋಡಿ ನಾವ್ ಯಾವುದೋ ಒಂದು ಎಲ್ರೂ ರಾಜರಾಗಕ್ಕಾಗಲ್ಲ ಅಲ್ವಾ, ಎಲ್ರೂ ಮಂತ್ರಿಗಳಾಗಕ್ಕಾಗಲ್ಲ, ಎಲ್ರೂ ಲಕ್ಸುರಿ ಲೈಫ್ನ ಅನುಭವಿಸಕ್ಕಾಗಲ್ಲ. ಆದ್ರೆ ಲಕ್ಸುರಿ ಲೈಫ್ನ ಅನುಭವಿಸುವಂತಹ ಒಂದು ನಕ್ಷತ್ರ ರಾಶಿಗಳು ನಮ್ದು ಇರ್ಬೇಕಾದ್ರೆ ಅದಕ್ಕೆ ತಕ್ಕಂತೆ ನಮ್ಮ ನೇಮ್ಗಳನ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದು, ಅದಕ್ಕೆ ತಕ್ಕಂತೆ ನಮ್ಮ ಗ್ರಹಗತಿಗಳನ್ನ ಬದಲಾವಣೆಯಲ್ಲಿ ಏನೆಲ್ಲ ಆಗುತ್ತೆ ಅದಕ್ಕೆ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ತುಲಾರಾಶಿಯವರು ಮೋಸ್ಟ್ ಸಕ್ಸಸ್ ಲೈಫ್ ನ ನೋಡ್ತಾ ಹೋಗ್ಬೋದು ಅಂತ ಹೇಳ್ಬೋದು. ನೀವು ನೋಡಿ ತುಲಾರಾಶಿಯವರು 100ಕ್ಕೆ 70% ಇಂಡಸ್ಟ್ರಿ ಇರ್ತಾರೆ, ಬರ್ದಿಟ್ಕೊಂಡ್ಬಿಡಿ. ಯಾಕಂದ್ರೆ ತುಲಾರಾಶಿಯವರಿಗೆ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಯಾಕೆ? ಸಪ್ತಮಾಧಿಪತಿ ಕುಜ ಯಾರವನು? ಆಡಳಿತ ಮಾಡುವಂತವನು, ಸೈನಾಧಿಕಾರಿ ಹೇಗೆ ರಾಜ ಹೇಳ್ದಂಗ್ ಮಾತ್ರ ಕೇಳ್ತಾನ ಅಷ್ಟೇ, ಅವನು ಮಿಕ್ಕಿದೆಲ್ಲ ಅವಂದೇ, ಏನ್ ಡಿಸಿಷನ್ ತಗೋಬೇಕೋ ಅವಂದೇ ಇರೋದ್ರಿಂದ ಈ ಒಂದು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಸುದ್ದಾರಾಮ್ ಒಪ್ಪಲ್ಲ ತುಲಾರಾಶಿಯವರು. ಹಂಗಾಗಿ ಇವ್ರು ಆದಷ್ಟು ವ್ಯಾಪಾರ ವ್ಯವಹಾರಕ್ಕೆ ಬಂದ್ಬಿಡ್ತಾರೆ, ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು ಕೆಲಸ ಬಿಟ್ಬಿಡ್ತಾರೆ, ಸಿನಿಮಾ ಇಂಡಸ್ಟ್ರಿಗೆ ಬರೋದು ಅಥವಾ ಬೇರೆ ಯಾವ್ದಾರ ವೃತ್ತಿಗಳಿಗೆ ಹೋಗೋದು. ಸಿನಿಮಾ ಇಂಡಸ್ಟ್ರಿ ಒಂದೇ ಅಂತಲ್ಲ, ಸೊ ತುಲಾರಾಶಿಯವರು ಆಲ್ಮೋಸ್ಟ್ ಬೇರೆ ಬೇರೆ ವೃತ್ತಿಗಳಲ್ಲೂ ಕೂಡ ಕೆಲಸ ಮಾಡ್ತಾ ಹೋಗ್ಬೋದು. ಯಾಕೆಂದ್ರೆ ಆಲ್ಮೋಸ್ಟ್ ನಾವು ತುಲಾರಾಶಿಯಲ್ಲಿ ಇರೋನ್ನ ಒಳ್ಳೆ ಜಡ್ಜ್ ಆಗಿ ನೋಡ್ಬೋದು, ನ್ಯಾಯಾಧೀಶ ಸ್ಥಾನದಲ್ಲಿ ಇರ್ತಾರೆ, ಕೆಲವು ತುಂಬಾ ಗುಡ್ ಅಡ್ವೊಕೇಟ್ಸ್ ಗಳು ಇರ್ತಾರೆ. ಆಮೇಲೆ ಲೈಫಲ್ಲಿ ಸ್ಕಿಲ್ಸ್ ನ ಚೇಂಜ್ ಮಾಡುವಂತಹ ಒಂದು ಕೆಲವು ಅಂದ್ರೆ ಕೆಲವು ಕಡೆ ಅವರು ಉಪನ್ಯಾಸ ಮಾಡುವಂತಹ ಒಂದು ವ್ಯಕ್ತಿಗಳಾಗಿರ್ತಾರೆ. ಈ ತರ ಒಂದು ಲೈಫಲ್ಲಿ ಏನಾದ್ರು ಒಂದು ತಮ್ಮಲ್ಲಿ ಒಂದು ಪ್ರಾಮುಖ್ಯತೆನ ವೈಶಿಷ್ಟ್ಯತೆನ ಹೊಂದಿರ್ತಾರೆ ತುಲಾರಾಶಿಯವರು. ಯಾಕೆಂದ್ರೆ ತುಲಾರಾಶಿಯವರಿಗೆ ಸಪ್ತಮಾಧಿಪತಿ ಕುಜ ಆಗಿರೋದ್ರಿಂದ ವ್ಯವಹಾರಕ್ಕೆ ಹೆಚ್ಚು ಗಮನ ಕೊಡ್ತಾರೆ, ಬಿಸ್ನೆಸ್ಗೆ ಹೆಚ್ಚು ಗಮನ ಕೊಡ್ತಾರೆ. ಇದನ್ನ ಬಿಟ್ರೆ ಅವರು ಗೌರ್ಮೆಂಟ್ ಅಧಿಕಾರಿಗಳಾಗೂ ನಾವು ನೋಡ್ತಾ ಹೋಗ್ಬೋದು ತುಲಾರಾಶಿಯವರಲ್ಲಿ. ಆದಷ್ಟು ಶುಕ್ರನ ಅಧಿಪತ್ಯ ಚೆನ್ನಾಗಿರೋದ್ರಿಂದ ಇವರು ಒಳ್ಳೆ ಕ್ಯಾಮ್ರಾಮನ್ ಆಗಿರ್ಬೋದು ಅಥವಾ ಒಳ್ಳೆ ಸಿನಿಮಾ ಇಂಡಸ್ಟ್ರಿ ಅದಲ್ಲಿ ಕೆಲಸ ಮಾಡೋಂಥರಾಗಿರ್ಬೋದು ಅಥವಾ ಒಳ್ಳೆ ಹೀರೋಯಿನ್ ಆಗಿರ್ಬೋದು, ಆಲ್ರೆಡಿ ನೇಮ್ ಫೇಮ್ಗಳು ತಗೊಂಡಿರುವಂತಹ ವ್ಯಕ್ತಿಗಳಾಗಿರ್ಬೋದು ಇಂಡಸ್ಟ್ರಿಯಲ್ಲಿ. ಇದ್ರ ಜೊತೆಗೆ ಅವ್ರು ಇನ್ನೂ ಏನಾದ್ರು ಒಂದು ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾ ಇದಾರಪ್ಪ, ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಳ್ಳೆ ಸಂಗೀತಗಾರರು ಕೂಡ ಆಗಿರ್ತಾರೆ. ನೋಡಿ ತುಂಬಾ ಚೆನ್ನಾಗಿ ಸಂಗೀತವನ್ನ ಆಡುವಂತವರು ರಾಜೇಶ್ ಕೃಷ್ಣನ್ ಇರ್ಬೋದು, ಅವ್ರದ್ದು ಕೂಡ ಹಾರನ್ನ ಅಕ್ಷರದಲ್ಲಿ ಬರುತ್ತೆ. ಯಾಕೆಂದ್ರೆ 6 ಇಸ್ ಎ ಮೋರ್ ಪವರ್ಫುಲ್ ಅನ್ನೋ ಅಕ್ಷರ ಅಂತ ಹೇಳ್ತೀವಿ. ಯಾಕಂದ್ರೆ AR ರೆಹಮಾನ್ ಅಂತ ವ್ಯಕ್ತಿಗಳ ಸಂಗೀತ ಕೇಳ್ದಿರೋರು ಯಾರೂ ಇಲ್ಲ ಅಲ್ವಾ. ಸೊ ಹಾಗಾಗಿ R ಇಸ್ ಎ ವೆರಿ ವೆರಿ ಪವರ್ಫುಲ್. ಈ ಒಂದು ತುಲಾರಾಶಿಗೆ ಎಲ್ಲರೂ 6 ಅಕ್ಷರ ಇಟ್ಕೊಳ್ತಾರೆ, ಆದ್ರೆ 6 ಎಲ್ಲೂ ಕರ್ಕೊಂಡೋಗಿ ಅವ್ರನ್ನ ಮಿಡಲ್ ಲೈಫಿಗೆ ಬಿಡೋದಿಲ್ಲ ಅಥವಾ ಲೋ ಲೈಫಿಗೆ ಬಿಡಲ್ಲ. ಅವ್ರು ಒಂದೊಂದು ಹಂತದಲ್ಲೂ ಕೂಡ ಬೆಳವಣಿಗೆ ಆಗ್ತಾ ಬರ್ತಿದ್ದಾರೆ, ತುಂಬಾ ಚೆನ್ನಾಗೆ ಹಾಕ್ ಬರ್ತಾರೆ. ಸೊ ಇದ್ರಲ್ಲಿ ಇಂಡಸ್ಟ್ರಿ ಎಲ್ಲರಿಗೂ ಕೈ ಬೀಸಿ ಕರೀತೆ, ಆದ್ರೆ ಆರಿಸ್ಕೊಳ್ಳೋದು ಕೆಲವ್ರಿಗೆ ಮಾತ್ರ. ಅವರವರ ದಶಾಭುಕ್ತಿಯಲ್ಲಿ ನಾನು ಹೇಳಿದೆ ಶುಕ್ರ ಮತ್ತೆ ರಾಹು ಚೆನ್ನಾಗಿದ್ರೆ ಮಾತ್ರ ಅವರು ಸಖತ್ತು ನೇಮು ಫೇಮ್ಗಳನ್ನ ತಗೊಳ್ತಾ ಹೋಗ್ತಾರೆ. ಯಾಕೆಂದ್ರೆ ಶುಕ್ರನ ಅಂಶ ಅದರಲ್ಲಿ ತುಂಬಾ ಚೆನ್ನಾಗಿರೋದ್ರಿಂದ ಲೈಫಲ್ಲಿ ಏನಾದ್ರು ಮಾಡ್ಬೇಕು ಅಂತ ಅಂದ್ರೆ ಅವರು ಬಿಸ್ನೆಸ್ಗೆ ಇಳಿತಾರೆ, ಒಳ್ಳೆ ಬಿಸ್ನೆಸ್ ಮೆನ್ ಆಗ್ಬೋದು. ಆದ್ರೆ ಒಂದು ನಂಬಿಕೆನೆ ಅವ್ರಿಗೆ ತುಂಬಾ ಮೋಸ ಮಾಡೋದು, ಯಾರನ್ನ ನಂಬ್ತಾರೆ ಅವರಿಗೆ ಮೋಸ ಮಾಡೋದ್ರಿಂದ ಅವ್ರಿಗೆ ಆದಷ್ಟು ಮೋಸ ಮಾಡೋರೇ ಸಿಗ್ತಾರೆ. ಯಾರು ನಂಬಿರ್ತಾರೋ ಅವರೇ ಅವರಿಗೆ ಮೋಸ ಮಾಡೋದು, ಬ್ಯಾಕ್ ಸ್ಟಬ್ಬನ್ ಆಗಿ ಕೆಲಸ ಮಾಡುವಂತ ಶತ್ರುಗಳು ತುಂಬಾ ಸಿಗ್ತಾ ಹೋಗ್ತಾರೆ. ಇವ್ರು ಹೆಚ್ಚು ಲೈಫಲ್ಲಿ ಇವ್ರೆಲ್ಲರನ್ನೂ ನಂಬ್ತಾರೆ, ಆದ್ರೆ ಇವ್ರನ್ನ ನಂಬಿ ಮೋಸ ಮಾಡೋಂಥವ್ರು ಜೊತೆಗೆ ಇವ್ರ ಮೇಲೆ ನಂಬಿಕೆ ಇಲ್ದಿರೋಂಥ ಕೆಲವು ವ್ಯಕ್ತಿಗಳು ಇವರಿಗೆ ಬಹಳಷ್ಟು ಮೋಸವನ್ನ ಮಾಡ್ತಾ ಹೋಗ್ತಾರೆ ತುಲಾರಾಶಿಯವರಿಗೆ. ಹಾಗಾಗಿ ತುಲಾರಾಶಿಯವರು ಲೈಫಲ್ಲಿ ಲೈಫ್ ಸ್ಕಿಲ್ನ ಚೇಂಜಸ್ ಮಾಡಿಕೊಂಡ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗ್ಬೋದು. ಯಾಕೆಂದ್ರೆ ಸಮತೋಲನವನ್ನ ಹಿಡಿದಿರುವಂತಹ ಒಂದು ಚಿಹ್ನೆ ಆಗಿರೋದ್ರಿಂದ ಅವ್ರ ಲೈಫಲ್ಲಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದನ್ನ ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಡ್ರೆ ಲೈಫಲ್ಲಿ ತುಂಬಾ ಚೇಂಜಸ್ ಆಗ್ತಾ ಹೋಗ್ಬೋದು. ಯಾಕೆಂದ್ರೆ ಜಡ್ಜ್ಮೆಂಟ್ ಇಸ್ ಪಾಸ್ ಆಗತ್ತೆ ಅಂತ ಅಂದ್ರೆ ಅದು ತುಲಾರಾಶಿಯವರಿಂದ. ಸೊ ಹಂಗಾಗಿ ಅವ್ರು ಕರೆಕ್ಟ್ ಡೈರೆಕ್ಷನ್ ಮಾಡಿ ಕರೆಕ್ಟಾಗಿ ಒಂದು ರಿಸಲ್ಟ್ ಕೊಡ್ತಾರೆ ಒಂದು ಸಿನಿಮಾಗೆ ಅಂತ ಅಂದ್ರೆ ಆ ತುಲಾರಾಶಿಯವರಲ್ಲಿ ಆ ಸಮತೋಲನ ತತ್ವ ತುಂಬಾ ಚೆನ್ನಾಗಿರೋದ್ರಿಂದ ಅವ್ರ ಲೈಫಲ್ಲಿ ತುಂಬಾ ಚೆನ್ನಾಗಿ ಬೆಳೀತಾ ಹೋಗ್ತಾರೆ. ಧನ್ಯವಾದಗಳು.